ತಡ್ಕೋಬೇಕು ಜೀವ. ಇನ್ನು ಎಷ್ಟು ಮಾತಾಡ್ಬೇಕು ಏನು. ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ರು, ಅವಾಗ ಗೊತ್ತಾಯ್ತು ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಫಸ್ಟ್ ಪ್ರೋಮೋ ಬಿಟ್ಟಾಗ ಒಂದು ರ್ಯಾಂಕಿಂಗ್ ಅಂತ ಕೊಟ್ಟಿದ್ರು, 1 ರಿಂದ 11ವರೆಗೂ ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಡೆಯೋ ಪ್ರಕ್ರಿಯೆನೇ ಇದು. ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಏನಪ್ಪಾ ನಡೀತಾ ಇದೆ ಅಂತಂದ್ರೆ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ, ಏನೊಂದು ರೀಸನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಧ್ಯಾಹ್ನ ಬಿಟ್ಟಿರೋ ಪ್ರೋಮೋದಲ್ಲಿ ಗೊತ್ತಾಯ್ತು, ರಕ್ಷಿತಾ ಅವರು ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡಿದ್ರು. ಅದ್ರ ಜೊತೆ ಫಸ್ಟ್ ಇಲ್ಲಿ ಅವ್ರು ತಗೊಳ್ಳೋ ಹೆಸರು ರಕ್ಷಿತಾ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರ ಹೆಸರನ್ನ ಆಯ್ಕೆ ಮಾಡ್ಕೊಂತಾರೆ. ಇಲ್ಲಿ ಅವರು ಏನಕ್ಕೆ ಅಂತ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಇಲ್ಲಿ ರಕ್ಷಿತ್ ಅವರು ಈ ವಾರನೂ ಕೂಡ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ಮತ್ತೆ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಕಳೆದ ವಾರನೂ ಅಷ್ಟೇ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಇಲ್ಲಿ ರಕ್ಷಿತ್ ಅವರು ಕಾವ್ಯ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನೇ ತಗೊಂಡಿದ್ರು. ಆದ್ರೆ ಅಲ್ಲೂ ಕೂಡ ಒಂದು ಮಿಸ್ಟೇಕ್ ಆಗಿತ್ತು, ಕೆಲವೊಬ್ಬರಿಗೆ ಇಷ್ಟ ಆಗಿರ್ಲಿಲ್ಲ. ಅಂದ್ರೆ ರಕ್ಷಿತ್ ಅವರು ಏನೊಂದು ರೀಸನ್ ಕೊಟ್ಟಿದ್ರು, ಆ ಒಂದು ರೀಸನ್ ಇಷ್ಟ ಆಗಿಲ್ಲ. ಇವಾಗೂ ಕೂಡ ಸೇಮ್ ಅದೇ ತರಹದ ಒಂದು ಸಿಲ್ಲಿ ರೀಸನ್ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಯಾರ್ದೋ ಪರವಾಗಿ ನಿಂತ್ಕೊಂಡು ಮಾತಾಡೋ ತರ ಇಲ್ಲಿ ಹೇಳ್ತಿದ್ದಾರೆ. ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಬೇಜಾರು ಕೂಡ ಆಗ್ಬೋದು. ನೋಡೋಣ ಎಪಿಸೋಡ್ ಅಲ್ಲಿ ಏನೇನ್ ಮಾತಾಡಿರ್ತಾರೆ ಅಂತ ಕೂಡ ಇಲ್ಲಿ ಕಾಯ್ಬೋದು. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ ರಕ್ಷಿತಾ ಅವರು ಅಂತಂದ್ರೆ, ಬೆಳಿಗ್ಗೆ ಏನೊಂದು ನಂಬರ್ ಕೊಟ್ಟಿದ್ರು ರ್ಯಾಂಕಿಂಗು 1 ರಿಂದ 11ವರೆಗೂ. ಇಲ್ಲಿ 11ನೇ ಪ್ಲೇಸ್ ಅಲ್ಲಿ ಬಂದು ಮಾಳುವವರಿದ್ರು, 2ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರಿದ್ರು. ಅಂದ್ರೆ ಧನುಷ್ ಅವ್ರು ಹೇಳಿರೋ ಪ್ರಕಾರ 1 ರಿಂದ 11ವರೆಗೂ ಎಲ್ಲಾರ್ದು ಹೆಸರು ಹೇಳಿದ್ರು. ನಾನು ಯಾರ್ಯಾರ್ದು ಅಂತ ಇಲ್ಲಿ ಹೇಳಿದೀನಿ, ಕಂಪ್ಲೀಟ್ ಆಗಿ ಶಾರ್ಟ್ ಆಗಿ ಇದ್ರಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಮಾಳು ಅವರು 11ನೇ ಪ್ಲೇಸ್ ಅಲ್ಲಿ ಇರಬಾರ್ದಿತ್ತಂತೆ, 2ನೇ ಪ್ಲೇಸ್ ಅಲ್ಲಿ ಇರ್ಬೇಕಿತ್ತಂತೆ. ಅಂದ್ರೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತಂದ್ರೆ ಮಾಳು ಅವ್ರಿಗೆ 11ನೇ ಪ್ಲೇಸ್ ಸೂಟ್ ಆಗಲ್ಲ, ಗಿಲ್ಲಿ ಅವರಂತೂ 2ನೇ ಪ್ಲೇಸ್ ಅಲ್ಲಿ ಇರಬಾರ್ದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ವಾದ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಗಿಲ್ಲಿ ಅವ್ರಿಗಿಂತ ಮಾಳು ಅವರು ಡಿಸರ್ವ್ ಅಂತೆ 2ನೇ ಪ್ಲೇಸ್ ಅಲ್ಲಿ ಇರಕ್ಕೆ, ಗಿಲ್ಲಿ ಅವ್ರಿಗೆ ಇರಕ್ಕೆ ಅಷ್ಟೊಂದು ಅರ್ಹತೆ ಇಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ. ಇಲ್ಲಿ ಅದಕ್ಕೆ ಗಿಲ್ಲಿ ಅವ್ರು ಕೂಡ ಕೇಳ್ತಾರೆ, ಫಸ್ಟ್ ನಿಮ್ಮ ಒಂದು ಪರವಾಗಿ ಮಾತಾಡ್ಕೊಳ್ಳಿ, ನಿಮ್ಮ ಪರ ಯಾವ್ದಾರ ವಿಚಾರ ಇದ್ರೆ ಸ್ಟ್ಯಾಂಡ್ ತಗೊಳ್ಳಿ. ನಾಮಿನೇಷನ್ ವಿಚಾರ ಅಂತ ಬಂದಾಗ ಮಾಡುವವರ ಹೆಸರು ತಗೊಂಡು ನನ್ನೇನಕ್ಕೆ ಇಲ್ಲಿ ನಾಮಿನೇಟ್ ಮಾಡ್ತಾ ಇದೀರ ಅಂತ ಕೇಳಿದ್ರೆ, ಇಲ್ಲ ನನಗೆ ಹಾಗೆ ಅನಿಸ್ತು, ಇಲ್ಲಿ ನೀವು ಡಿಸರ್ವ್ ಇಲ್ಲ, ಇಲ್ಲಿ 11ನೇ ಪ್ಲೇಸ್ ಏನ್ ಕೊಟ್ರು ಬೆಳಿಗ್ಗೆ ಅಲ್ಲಿ ಮಾಡುವವರು ಇರಬಾರ್ದಿತ್ತು, 2ನೇ ಪ್ಲೇಸ್ ಅಲ್ಲಿ ಅವ್ರು ಇರಬೇಕಿತ್ತು ಅಂತ ಇಲ್ಲಿ ವಾದ ಮಾಡ್ತಾರೆ. ಇದು ಯಾವ ರೀತಿ ವಾದನೋ ಏನೋ ಗೊತ್ತಿಲ್ಲ. ಅವ್ರಿಗೆ 4ನೇ ಪ್ಲೇಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಹೌದು ಗಿಲ್ಲಿ ಅವ್ರಿಗೆ 2ನೇ ಪ್ಲೇಸ್ ಕೊಟ್ಟಿದ್ದಾರೆ, ಇಲ್ಲಿ ಅವ್ರನ್ನ ಇಲ್ಲಿ ಮೊದಲನೇ ಪ್ಲೇಸ್ ಅಲ್ಲಿ ಹೋಗ್ಬೇಕು ಅಂತ ಕೂಡ ಏನೋ ವಾದ ಮಾಡಿದ್ರಂತೆ. ಮೇನ್ ಆಗಿ ಮಿಸ್ಟೇಕ್ ಏನಾಗ್ತದೆ ಅಂತಂದ್ರೆ, ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಸಿಲ್ಲಿ ರೀಸನ್ಗಳನ್ನ ಕೊಡಬಾರ್ದು. ಮನೆ ಕೆಲಸ ಅಂತಂದ್ರೆ ಇಲ್ಲಿ ಗಿಲ್ಲಿಯವರು ಏನೂ ಕೂಡ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಇಷ್ಟು ದಿವಸ ನೀವು ಅಬ್ಸರ್ವ್ ಮಾಡಬಹುದು, ಗಿಲ್ಲಿಯವರು ಕೂಡ ನನ್ನ ವಂಶದ ಕುಡಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ರು. ರಘು ಅವ್ರು ಕೂಡ ಅಷ್ಟೇ, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಅಷ್ಟೇ, ಕಾವ್ಯ ಅವ್ರು ಕೂಡ ಇಲ್ಲಿ ಅಷ್ಟೇ. ಏನೇ ಒಂದು ವಿಚಾರ ಇದ್ರು ಕೂಡ ಇಲ್ಲಿ ಮಕ್ಕದ ಮೇಲೆ ಹೊಡೆದಂಗೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಕಾವ್ಯ ಅವರು ಕೇಳಿರೋದು ಕೂಡ ಇಲ್ಲಿ ಇದೆ. ಆದ್ರೆ ಕಾವ್ಯ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಬೇಕಾದ್ರೆ ಇಲ್ಲಿ ಅವರೊಂದು ರೀಸನ್ ಹೇಳ್ತಾರೆ. ಈ ಒಂದು ರೀಸನ್ ಕೇಳಿದ್ರೆ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಬೇಜಾರ್ ಆಗುತ್ತೆ, ಕೆಲವೊಬ್ಬರಿಗೆ ಖುಷಿ ಕೂಡ ಇಲ್ಲಿ ಆಗುತ್ತೆ. ಮೇನ್ ಆಗಿ ಕಾವ್ಯ ಅವರು ಸೆಲ್ಫಿಶ್ ಅಂತೆ. ಮತ್ತೆ ಇಲ್ಲಿ ಆಟ ಅಂತ ಬಂದ್ರೆ ಅವ್ರದ್ದು ಏನೂ ಕೂಡ ಆಟ ಆಡಲ್ವಂತೆ. ಇಲ್ಲಿ ಬೇರೆಯವ್ರ ಒಪಿನಿಯನ್ ತಗೊಂಡು ಅವ್ರು ಇಲ್ಲಿ ಹೇಳ್ತಾರಂತೆ. ಮೇನ್ ಆಗಿ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ಅವರು ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ರಕ್ಷಿತಾ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆ ಇಲ್ಲಿ ರಕ್ಷಿತಾ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವ್ರ ಬಗ್ಗೆ. ಇಲ್ಲಿ ಮೇನ್ ಆಗಿ ನಾಮಿನೇಟ್ ಏನೋ ಮಾಡ್ಬಿಟ್ಟಿದ್ದಾರೆ, ಬಟ್ ಕಾವ್ಯ ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರು ಕೊಡೋ ರೀಸನ್ ಹೇಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಸಿಲ್ಲಿ ಮತ್ತೆ ನಗು ಕೂಡ ಬರುತ್ತೆ, ಆದ್ರೆ ಸ್ವಲ್ಪ ಸೀರಿಯಸ್ ಕೂಡ ಅನ್ಸುತ್ತೆ. ಯಾಕಪ್ಪ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಇಷ್ಟು ದಿವಸ ಚೆನ್ನಾಗಿ ಇದ್ರಲ್ಲ, ಗಿಲ್ಲಿ ಅವ್ರ ಜೊತೆನೂ ಚೆನ್ನಾಗಿದ್ರು, ಕಾವ್ಯ ಅವ್ರ ಜೊತೆನೂ ಚೆನ್ನಾಗಿದ್ರು, ಆದ್ರೆ ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಕಾವ್ಯ ಅವರಿಂದ ಇಲ್ಲಿ ಗಿಲ್ಲಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರಿಗೆ ಅನ್ಸಿದೆ ಅಂತೆ. ಮತ್ತೆ ಗಿಲ್ಲಿ ಅವ್ರನ್ನ ಹಾಳು ಮಾಡ್ತಾ ಇರೋದೇ ಇಲ್ಲಿ ಕಾವ್ಯ ಅವರಂತೆ. ನೋಡಿ ಈ ಒಂದು ಸ್ಟೇಟ್ಮೆಂಟು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವ್ರಿಗೆ ಆ ರೀತಿ ಅನ್ಸಿಲ್ಲ, ಆದ್ರೆ ರಕ್ಷಿತಾ ಅವರು ಇದನ್ನ ಯಾಕೆ ಹೇಳ್ತಾ ಇದಾರೆ, ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ಕಾವ್ಯ ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ ಅದನ್ನ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಇವರಿಬ್ಬರು ಬಾಂಡಿಂಗ್ ಬಗ್ಗೆ ಇವರು ರಕ್ಷಿತಾ ಅವ್ರು ಯಾಕೆ ಮಾತಾಡ್ಬೇಕು ಇಲ್ಲಿ. ಅದಕ್ಕೆ ಗಿಲ್ಲಿ ಅವ್ರು ಕೂಡ ಇಲ್ಲಿ ಕೇಳ್ತಾರೆ, ಅಂದ್ರೆ ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದಾಗೂ ಇಲ್ಲಿ ಕೇಳ್ತಾರೆ, ನೀವ್ಯಾಕೆ ಮಾಡುವವ್ರ ಪರ ಇಲ್ಲಿ ಮಾತಾಡಿದ್ರಿ ಅಂತ ಕೂಡ. ಅದಕ್ಕೆ ನನಗೆ ಅವ್ರು ಇಷ್ಟ ಆಯ್ತು, ಅದಕ್ಕೆ ಮಾತಾಡದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಮಾಡುವವ್ರಿಗೆ ಮಾತಾಡಕ್ ಆಗಲ್ವಾ ಅಂತ ಕೂಡ ಇಲ್ಲಿ ಗಿಲ್ಲಿಯವ್ರು ಕೇಳಿದಾಗ ಇಲ್ಲಿ ಬೇಡದೇ ಇರೋ ಒಂದು ರೀಸನ್ಗಳನ್ನ ಇಲ್ಲಿ ಮಾತಾಡ್ಕೊಂಡು ಹೋದ್ರು. ಒಟ್ಟಿನಲ್ಲಿ ರಕ್ಷಿತಾ ಅವ್ರಿಗೆ ಇಲ್ಲಿ ಗಿಲ್ಲಿಯವರು ಮತ್ತೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಬೇಕಿತ್ತು, ಆದ್ರೆ ಅವರೊಂದು ಕೊಟ್ಟಿದ್ದ ರೀಸನ್ ಏನಿತ್ತು ಆ ಒಂದು ರೀಸನ್ ಪ್ರಾಪರ್ ಆದ ರೀಸನ್ ಅಂತ ಇಲ್ಲಿ ಅನ್ಸ್ಲಿಲ್ಲ. ಎಪಿಸೋಡ್ ನೋಡಿದಾಗ ಎಲ್ರಿಗೂ ಏನ್ ಅನ್ಸುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಯಾರ್ಯಾರು ನೋಡಿದಿರೋ ಅವ್ರಿಗೆ ಏನ್ ಅನ್ನಿಸ್ತು, ಇಲ್ಲಿ ರಕ್ಷಿತ್ ಅವ್ರು ಕರೆಕ್ಟ್ ಆಗಿ ಮಾತಾಡಿದ್ರ, ಇಲ್ಲ ಅಂತಂದ್ರೆ ಗಿಲ್ಲಿ ಅವ್ರು ಕರೆಕ್ಟ್ ಆಗಿ ಮಾತಾಡಿದ್ರ, ಇಲ್ಲ ಅಂತಂದ್ರೆ ಕಾವ್ಯ ಅವ್ರು ಕರೆಕ್ಟ್ ಆಗಿ ಮಾತಾಡಿದ್ರ.
ಮೇನ್ ಆಗಿ ಇಲ್ಲಿ ನಂಬರ್ 2 ಪ್ಲೇಸು ಇದೊಂದು ರ್ಯಾಂಕಿಂಗ್ ಅಂತ ಏನು ಕೊಟ್ಟರು ಆ ಒಂದು ನಂಬರ್ 2 ಪ್ಲೇಸಲ್ಲಿ ಗಿಲ್ಲಿ ಅವರು ಇರಬಾರ್ದಿತ್ತು, ಅವರು ಡಿಸರ್ವ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳಿದ್ರು. ಆಲ್ಮೋಸ್ಟ್ ಆಗಿ ಇಲ್ಲಿ ಧನುಷ್ ಅವರು ಯಾವ್ಯಾವ ಪ್ಲೇಸ್ ಕೊಟ್ಟಿದ್ರು ಅದು ಅವ್ರ ಪ್ರಕಾರ ಕೊಟ್ಟಿದ್ರು. ಆದರೆ ಇಲ್ಲಿ ರಕ್ಷಿತಾ ಅವರು ಅವ್ರ ಪರ ಅಂದರೆ ಅವ್ರು ಸ್ಟ್ಯಾಂಡ್ ತಗೋಬೇಕು, ಅದನ್ನ ಬಿಟ್ಟು ಮಾಡುವವ್ರ ಪರ ಯಾಕೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸುಮಾರು ಡಿಸ್ಕಷನ್ ಇಲ್ಲಿ ನಡೀತು. ಧನುಷ್ ಅವರು ಸರಿಯಾಗಿ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ಕಾವ್ಯ ಅವ್ರ ಹೆಸರು ತಗೊಂಡಿದ್ದ ತಕ್ಷಣ ಕಾವ್ಯ ಅವರು ಏನೇನು ಮೈನಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸ್ಪಂದನ ಅವರು ಅವ್ರ ಜೊತೆ ಜಾಸ್ತಿ ಮಾತಾಡ್ತಾರಂತೆ. ಅದಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ನೀವು ಸ್ಪಂದನ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಕಾವ್ಯ ಅವ್ರು ಮಾಡ್ತಾ ಇರೋದೆಲ್ಲ ತಪ್ಪು. ಮತ್ತೆ ಗೇಮು ಅಂತ ಬಂದಾಗ ಏನೂ ಕೂಡ ಅವರು ಗೇಮ್ ಆಡಲ್ಲ. ಮತ್ತೆ ಇಲ್ಲಿ ಏನೋ ಮನೆ ಕೆಲಸ ಅಂತ ಬಂದರೂ ಕೂಡ ಅವರು ಮಾಡಲ್ಲ, ಕಾವ್ಯ ಅವರು ಮನೆ ಕೆಲಸ ಮಾಡಲ್ಲ ಅಂತ ಇಲ್ಲಿ ಹೇಳಿದ್ರು. ಜೊತೆಗೆ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದಾಗೂ ಕೂಡ ಅದೇ ಹೇಳಿದ್ರು, ಗಿಲ್ಲಿಯವ್ರು ಏನೋ ಒಂದು ಮನೆ ಕೆಲಸ ಇಲ್ಲಿ ಮಾಡೋದೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ರಕ್ಷಿತಾ ಅವ್ರಿಗೆ ಈ ಸತಿನೂ ಕೂಡ ಗಿಲ್ಲಿಯವರು ಮತ್ತೆ ಕಾವ್ಯವ್ರನ್ನ ನಾಮಿನೇಟ್ ಮಾಡಬೇಕಂತ ಇತ್ತು. ಏನೋ ಒಂದು ರೀಸನ್ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ, ಒಂದು ಪ್ರಾಪರ್ ಆದ ರೀಸನ್ ಅಂತೂ ಇಲ್ಲಿ ಅನ್ನಿಸ್ಲಿಲ್ಲ. ಗೇಮ್ ಅಂತ ಬಂದಾಗ ಹೌದು ಕೆಲವೊಂದು ಸತಿ ಸೋತಿದ್ದಾರೆ, ಎಲ್ಲ ಗೇಮಲ್ಲೂ ಗೆಲ್ಲೇಬೇಕು ಅಂತ ಏನೂ ಕೂಡ ರೂಲ್ಸ್ ಇಲ್ಲ. ಬಟ್ ಇದೊಂದು ಮನೆ ಕೆಲಸ ಅಂತ ಬಂದಾಗ ಮಾಡಲ್ಲ ಅಂತ ಇಲ್ಲಿ ಹೇಳ್ತಿದ್ರೆ, ಅದಕ್ಕೆ ಇಲ್ಲಿ ಕಾವ್ಯ ಅವರು ಇಮ್ಮಿಡಿಯೇಟ್ ಆಗಿ ಹೇಳಿದ ತಕ್ಷಣ ಮನೆ ಕೆಲಸ ಮಾಡಲ್ಲ ಅಂತ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ ತಕ್ಷಣ ರಘು ಅವ್ರನ್ನ ಕೇಳ್ತಾರೆ, ನೀವು ಹೇಳಿದ ಕೆಲಸ ನಾನು ಮಾಡಿದೀನಾ ಇಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ರಘು ಅವ್ರು ಕೂಡ ಹೇಳ್ತಾರೆ ಹೌದು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಆದ್ರೆ ಕಾವ್ಯ ಅವರಿಂದಲೇ ಇಲ್ಲಿ ಗಿಲ್ಲಿಗೆ ಪ್ರಾಬ್ಲಮ್ ಆಗ್ತಿದೆ. ನಿಮ್ ಬಾಯಲ್ಲಿ ಇಲ್ಲಿ ಗಿಲ್ಲಿ 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 ಅಂತ ಕರಿಬೇಡಿ ಅಂತ ಅಂದ್ಬಿಟ್ಟು ಈ ವರ್ಡ್ನ ಅಂದ್ರೆ ಗಿಲ್ಲಿ ಹೆಸರನ್ನ ತುಂಬಾನೇ ಇಲ್ಲಿ ಹೇಳ್ತಾರೆ, ನಿಮ್ ಬಾಯಿಂದ ಈ ತರ ಕರಿಬೇಡಿ, ನೀವು ಈ ತರ ಮಾಡೋದ್ರಿಂದನೇ ಇಲ್ಲಿ ಗಿಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ, ಅಂದ್ರೆ ರಕ್ಷಿತ್ ಅವ್ರಿಗೆ ಅನ್ನಿಸ್ತದೆ ಅಂತ ಇಲ್ಲಿ ಹೇಳಿದ್ರು. ಅವ್ರದ್ದೊಂದು ಆಟದ ವೈಖರಿ ಏನಿತ್ತು ಸ್ವಲ್ಪ ಚೇಂಜ್ ಆಗಿದೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಕೆಲವೊಬ್ಬರಿಗೆ ತಪ್ಪು ಅನಿಸ್ಬೋದು, ನಾನು ಹೇಳ್ತಿರೋದು, ಇನ್ನು ಕೆಲವೊಬ್ಬರಿಗೆ ಸರಿ ಅಂತ ಅನಿಸ್ಬೋದು. ಬಟ್ ಈ ವೀಕಲ್ಲಿ ಅವ್ರದ್ದೊಂದು ಆಟ ಏನಿತ್ತು, ಈ ಒಂದು ಪರ್ಟಿಕ್ಯುಲರ್ ಆದ ಚಟುವಟಿಕೆಯಲ್ಲಿ ರ್ಯಾಂಕಿಂಗ್ ನಂಬರ್ ಅಂತ ಏನು ಕೊಟ್ಟಿದ್ರು ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು 2ನೇ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳಿದ್ರು. ನಾಮಿನೇಷನ್ ಪ್ರಕ್ರಿಯೆ ಬಂದಾಗೂ ಕೂಡ ಅಂದ್ರೆ ಈ ಮನೆಯಲ್ಲಿ ಇರಕ್ಕೆ ಯಾರಿಗೆ ಯೋಗ್ಯತೆ ಇಲ್ವೋ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಬೇಕು ಅಂತ ಹೇಳಿದಾಗ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಯೋಗ್ಯತೆ ಇಲ್ಲ. ಅದ್ರ ಜೊತೆಗೆ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಚಾಕುನ ಚುಚ್ಚಿದ್ದಾರೆ. ಅವ್ರು ಕೊಟ್ಟಿರೋ ರೀಸನ್ನು ಇಲ್ಲಿ ಪ್ರಾಪರ್ ಆದ ರೀಸನ್ ಅಂತ ಅನ್ನಿಸ್ತಲ್ಲ. ರಕ್ಷಿತ್ ಅವರು ನಾಮಿನೇಷನ್ ಆಗಿದ ತಕ್ಷಣ ಇಲ್ಲಿ ಗಿಲ್ಲಿಯವ್ರು ಬಂದ್ಬಿಟ್ಟು ಹೇಳ್ತಾರೆ, ಹೆಂಗ್ರಿ ತಡ್ಕೋಬೇಕು ಜೀವ, ಇನ್ನೂ ಎಷ್ಟು ಜನ ಮಾತಾಡಬೇಕು ಏನೋ, ನೊಂದಿರೋ ಜೀವ ಮತ್ತೆ ಇಲ್ಲಿ ನುಯಿಸಿದ್ರಲ್ರಿ ಅಂತ ಇಲ್ಲಿ ಹೇಳ್ತಾರೆ. ಹೌದು, ಗಿಲ್ಲಿಯವರು ಇದನ್ನ ಸ್ವಲ್ಪ ಕಾಮಿಡಿ ರೀತಿಯಲ್ಲೇ ಹೇಳ್ತಾ ಇರ್ಬೋದು. ಕೆಲವೊಬ್ರು ಹೇಳ್ತಾರೆ ಸಿಂಪದಿಗೋಸ್ಕರ ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಕಾಮಿಡಿ ರೀತಿಯಲ್ಲಿ ಹೇಳಿದ್ರು ಕೂಡ ಅದನ್ನ ಬೈಕೊಂತಾರೆ. ಇಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರು ಕೂಡ ಏನು ಇವನು ಯಾವ ಟೈಮಲ್ಲಿ ಸೀರಿಯಸ್ ಆಗಿ ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಬೈಕೊಂತಾರೆ. ಒಟ್ಟಿನಲ್ಲಿ ಯಾವ ರೀತಿ ಮಾತಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ರಘು ಅವರು ಕೂಡ ಇಲ್ಲಿ ಗಿಲ್ಲಿಯವ್ರನ್ನೇ ನಾಮಿನೇಟ್ ಮಾಡಿದ್ರು, ರಕ್ಷಿತ್ ಅವ್ರು ಕೂಡ ಇಲ್ಲಿ ಗಿಲ್ಲಿಯವ್ರನ್ನೇ ನಾಮಿನೇಟ್ ಮಾಡಿದ್ರು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿಯವ್ರನ್ನ ಹೊರಗಡೆ ಹಾಕಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ನಾಮಿನೇಟ್ ಮಾಡಿಬಿಟ್ಟು ಈಚೆ ಕಳ್ಸೋಣ ಅಂತ ಅಂದ್ಬಿಟ್ಟು ಪ್ಲಾನ್ ನಡೀತಿದೆಯೋ ಏನೋ ಗೊತ್ತಿಲ್ಲ. ಅಂದ್ರೆ ಸ್ಟ್ರಾಂಗ್ ಇರೋ ಸ್ಪರ್ಧಿಗಳನ್ನ ಈಚೆ ಹಾಕಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಪ್ಲಾನ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ರಘು ಅವ್ರು ಕೊಟ್ಟಿದ್ದ ರೀಸನ್ ಕೂಡ ಅದೇ ರೀತಿ ಇಲ್ಲಿ ಇತ್ತು, ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಅಂದ್ರೆ ಪ್ರಾಪರ್ ರೀಸನ್ ಇಲ್ಲಿ ಗಿಲ್ಲಿಯವರಿಂದನೇ ಟಾಸ್ಕ್ ಎಲ್ಲ ಹಾಳಾಗ್ತದೆ ಅಂತ ರಘು ಅವ್ರು ಹೇಳಿದ್ರು. ಹೌದು, ಕೆಲವೊಂದು ಮಾತುಗಳು ಇಲ್ಲಿ ಮಿಸ್ಟೇಕ್ ಆಗಿ ಬಂತು ಗಿಲ್ಲಿ ನಟ ಅವರಿಂದನೂ ಕೂಡ. ಆದ್ರೆ ಅತಿಥಿಗಳು ಇಲ್ಲಿ ತಪ್ಪು ಮಾಡಿದ್ರಲ್ವಾ, ಆ ಒಂದು ರೀಸನ್ ಇಟ್ಕೊಂಡು ಯಾಕೆ ಹೇಳಿದ್ರು, ಅದಕ್ಕೆ ಇಲ್ಲಿ ಗಿಲ್ಲಿಯವರು ಅವಾಗೂ ಕೂಡ ಇಲ್ಲಿ ಹೇಳಿದ್ರು ಎಷ್ಟ್ರಿ ತಡ್ಕೋಬೇಕು ಜೀವ ಅಂತ ಅಂದ್ಬಿಟ್ಟು. ಇವಾಗೂ ಕೂಡ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ ತಕ್ಷಣ ಅಶ್ವಿನಿ ಅವರು ಯಾರೋ ಹೇಳ್ತಾರೆ ನಿನ್ನ ವಂಶದ ಕುಡಿ ಅಂತ ಹೇಳ್ತಿದ್ದೆ, ನೋಡ್ದ ನಿನ್ನ ವಂಶದ ಕುಡಿನ ಯಾವ ರೀತಿ ಮಾಡ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಯಾರೇ ಆದ್ರೂ ಕೂಡ ಅಬ್ಸರ್ವ್ ಮಾಡಿ ಒಂದ್ಸತಿ 2 ಸತಿ ಕ್ಷಮಿಸ್ತಾ ಹೋಗ್ತಾರೆ. ಕಳೆದ ವಾರನೂ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ರು ಇಮಿಡಿಯೇಟ್ ಆಗಿ, ಜಾನ್ವಿ ಅವ್ರು ಏನೋ ಒಂದು ರೀಸನ್ ಹೇಳಿದ್ರು, ಅಂದ್ರೆ ಜಾನ್ವಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಇಲ್ಲಿ ರಕ್ಷಿತ್ ಅವ್ರು ಇರಲಿಲ್ಲ ಆ ಒಂದು ಟಾಪಿಕ್ ಅಲ್ಲಿ. ಆದ್ರೂ ಕೂಡ ಇಲ್ಲಿ ಜಾನ್ವಿ ಅವರು ಏನ್ ಹೇಳಿದ್ರು ಅದನ್ನ ನಂಬ್ಕೊಂಡ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ನಾಮಿನೇಟ್ ಮಾಡಿದ್ರು. ಈ ಸತಿನೂ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಅದು ಕೂಡ ಸಿಲ್ಲಿ ರೀಸನ್ ನ ಕೊಟ್ಬಿಟ್ಟು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಏನು ಕೂಡ ಸುಮ್ಮನೆ ಇರಲಿಲ್ಲ. ಅವ್ರು ಏನೊಂದು ಕ್ವಶನ್ ಕೇಳ್ತಾರೋ ಅದಕ್ಕೆ ಸರಿಯಾಗಿ ಇಲ್ಲಿ ಟಾಂಗ್ ಕೂಡ ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಟಾಂಗ್ ಅನ್ನೋಕ್ಕಿಂತ ಕಾವ್ಯ ಅವ್ರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ನಾನಿರಕ್ಕೆ ಅರ್ಹತೆ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಎಲ್ಲಾ ವಿಚಾರಗಳು ಬಿಟ್ರೆ ಇಲ್ಲಿ ಕಾವ್ಯ ಅವ್ರದ್ದು ಮ್ಯಾಟ್ರ್ ಬಂದಾಗ ಗಿಲ್ಲಿಯವ್ರನ್ನ ತಗೊಂತಾರೆ, ಗಿಲ್ಲಿಯವ್ರ ಮ್ಯಾಟ್ರ್ ಬಂದಾಗ ಕಾವ್ಯ ಅವ್ರನ್ನ ತಗೊಂತಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇವರಿಬ್ಬರದ್ದು ಒಂದು ಬಾಂಡಿಂಗ್ ಮುರಿಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾತಾಡ್ತಾ ಇದಾರೆ ಏನೋ ಗೊತ್ತಿಲ್ಲ. ರಜತ್ ಅವ್ರು ಕೂಡ ಇಲ್ಲಿ ಅಷ್ಟೇ, ಬೆಳಿಗ್ಗೆ ಏನೊಂದು ಇದು ಪ್ರಕ್ರಿಯೆ ಅಂದ್ರೆ ಚಟುವಟಿಕೆ ನಡೆಸಿದ್ರು ರ್ಯಾಂಕಿಂಗ್ದು, ಅಲ್ಲೂ ಕೂಡ ಹೇಳಿದ್ರು ನೀನು ನಿಮ್ ಪರವಾಗಿ ಆಡ್ತಾ ಇಲ್ಲ, ಬೇರೆ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಂತೀಯ, ಬೇರೆ ಯಾರಿಗೆ ಇಲ್ಲಿ ಏನೇ ಹರ್ಟ್ ಆದ್ರೂ ಕೂಡ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಂತೀಯ, ಬೇರೆಯವ್ರ ವಿಚಾರಕ್ಕೆ ನೀನು ಹೋಗೋದೇ ಇಲ್ಲ, ಮಾತಾಡ್ಸೋದೇ ಇಲ್ಲ ಅಂತ ಹೇಳಿದ್ರು. ರಕ್ಷಿತ್ ಅವ್ರು ಕೂಡ ಅದೇ ಹೇಳ್ತಿದ್ರೆ, ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದ್ರು ಆದ್ರೆ ಇಲ್ಲಿ ಕಾವ್ಯ ಅವರು ಮಾತಾಡಲ್ಲ ಅಂತ ಕೂಡ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಅದಕ್ಕೆ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳಿದ್ರು ಬೇರೆಯವರು ನನ್ನ ಮಾತನ್ನ ಕೇಳ್ತಾರೆ ಅಂತ ಅಂದ್ಬಿಟ್ಟು ನನಗೆ ಹೇಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಅವ್ರು ತಗೊಂತಾರ ನಾನು ಏನಾದ್ರು ಹೇಳಿದ್ರೆ, ಅದಕ್ಕೆ ನಾನು ಹೇಳಕ್ ಹೋಗೋದೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಸುಮಾರು ಈ ರೀತಿಯಾದ ಒಂದು ಕಾನ್ಫಿಗೇಷನ್ ಕೂಡ ಇಲ್ಲಿ ನಡೀತು. ಒಟ್ನಲ್ಲಿ ಈಗ ರಕ್ಷಿತಾ ಅವರು
ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಮತ್ತಿಲ್ಲಿ ಕಾವ್ಯ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಯಾರು ಜೆನ್ಯೂನ್ ಆಗಿ ಆಡ್ತಾ ಇದಾರೆ, ಕೆಲವೊಬ್ರು ಇಲ್ಲಿ ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದಾರೆ ಕಾವ್ಯ ಅವರು ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಗಿಲ್ಲಿ ಅವರಿಂದನೇ ಕಾವ್ಯ ಅವರು ಇರೋದು ಅಂತ ಅಂದ್ಬಿಟ್ಟು, ಮತ್ತೆ ಇನ್ನು ಕೆಲವೊಬ್ರು ಕಾವ್ಯದಿಂದ ಗಿಲ್ಲಿ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾರಿಂದನೂ ಇಲ್ಲಿ ಇರಲ್ಲ. ಬಟ್ ಆದ್ರೆ ಮನೆ ಅಂತ ಬಂದಾಗ ಕೆಲವೊಬ್ರ ಜೊತೆ ನಮಗೆ ಮಾತಾಡಬೇಕು ಅನ್ನಿಸ್ದಾಗ ಮಾತಾಡ್ತೀವಿ, ಕೆಲವೊಬ್ರ ಜೊತೆ ಮಾತಾಡಬಾರ್ದು ಅಂದ್ರೆ ಸೈಲೆಂಟ್ ಆಗಿರ್ತೀವಿ. ಆದ್ರೆ ಗಿಲ್ಲಿ ಅವರಿಗೆ ಪದೇ ಪದೇ ಇಲ್ಲಿ ರಕ್ಷಿತ್ ಅವರಿಂದ ಹರ್ಟ್ ಆಗ್ತಿರೋದಂತೂ ಇಲ್ಲಿ ಕನ್ಫರ್ಮು. ಇದನ್ನ ಅವರೇ ಇಲ್ಲಿ ಹೇಳಿದ್ದಾರೆ. ಇಷ್ಟು ದಿವಸ ವಂಶದ ಕುಡಿ ಅಂತ ಹೇಳ್ತಿದ್ರು. ಏನೋ ಕಳೆದ ಸತಿ ರೀಸನ್ ಏನೋ ಕೊಡ್ಬೇಕಾದ್ರೆ ಮಿಸ್ಟೇಕ್ ಆಯ್ತು. ಬಟ್ ಈ ಸತಿ ಬೇಕು ಅಂತಾನೆ ಕಾವ್ಯ ಅವರಿಂದ ಇಲ್ಲಿ ಗಿಲ್ಲಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ರಕ್ಷಿತ್ ಅವ್ರ ಬಾಯಿಂದಾನೆ ಬಂದಿದೆ. ನೋಡೋಣ ಯಾವ ರೀತಿಯಾಗಿ ಇದನ್ನ ಗಿಲ್ಲಿಯವರು ತಗೊಂತಾರೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ರಕ್ಷಿತ್ ಅವ್ರ ಜೊತೆ ಯಾವ ರೀತಿ ಮಾತಾಡ್ತಾರೆ ಅಂತ ಇಲ್ಲಿ ನೋಡ್ಬೇಕಿದೆ. ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಕಾವ್ಯ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾರೆ. ಹೌದು, ಈ ಒಂದು ವಿಚಾರ ಏನಿದೆ, ಇಲ್ಲಿ ಗಿಲ್ಲಿಯವರು ಜಾಸ್ತಿ ಕಾವ್ಯ ಅವ್ರ ಜೊತೆ ಮಾತಾಡೋದು, ಕಾವ್ಯ ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಜೊತೆ ಮಾಡೋದು, ಇದು ಅವ್ರವ್ರಿಗೆ ಸಂಬಂಧಪಟ್ಟಿದೆ. ಇದನ್ನ ರಕ್ಷಿತ್ ಅವ್ರು ಯಾಕೆ ಮಾತಾಡಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ಒಂದು ನಾಮಿನೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆದ ವಿಚಾರ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದೊಂದು ಓಟ್ಗಳು ಕೂಡ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ. ಹೌದು, ನಾಮಿನೇಷನ್ ಅಂತ ಬಂದಿದ ತಕ್ಷಣ ತುಂಬಾ ಓವರ್ ಆಗಿ ಇಲ್ಲಿ ಸೀರಿಯಸ್ ಆಗೋದೇನ್ ಬೇಡ. ಬಟ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಯ್ತು ಅಂತಂದ್ರೆ, ಕಳೆದ ಸತಿ ಗಿಚ್ಚನ ಪಂಚಾಯಿತಿಯಲ್ಲಿ ಮಾಡುವವರು ಸುಮ್ನೆ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡು ನಾಮಿನೇಟ್ ಮಾಡಿದ್ರು. ಅವಾಗ ಇಲ್ಲಿ ಹೇಳಿದ್ರು, ನೀವು ನಾಮಿನೇಟ್ ಮಾಡಿ ಪರವಾಗಿಲ್ಲ, ಆದ್ರೆ ಒಂದು ಪ್ರಾಪರ್ ಅಂತ ರೀಸನ್ ಇರುತ್ತಲ್ಲ, ಒಂದು ರೀಸನ್ ಕೊಡ್ಬೇಕಾದ್ರೆ ಕರೆಕ್ಟ್ ಆದ ರೀಸನ್ ಕೊಡಿ ಅಂತ ಹೇಳಿದ್ರು. ಈಗ ಸದ್ಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಕ್ಷಿತಾ ಅವರು ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ಮತ್ತೆ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ ವೀಕ್ಷಕರೇ? ಇದನ್ನು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.